ಬೇಜಾರು ಕೂಡ ಆಗ್ತಾ ಇದೆ, ಅದು ಯಾಕಂತ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ನಂದು ಈ ವಾಚ್ನ ಹೆಂಗೆ ಚೇಂಜ್ ಮಾಡ್ತಾರೆ ಅಂತ ನನಗೋಸ್ಕರ ಇದ್ದಿದ್ದು ನೋಡಿ. ನನಗೊಂದು ಫ್ರೀಯಾಗಿ ಹೆಲ್ಮೆಟ್ ಸಿಕ್ತು. ಹೋಗ್ಬೇಕಂದ್ರೆ ಏನೇ ಬೇಕು ಅಂದರೂ ಅವ್ನು ಬೇಕೇ ಬೇಕು. ಸೊ ಅವ್ನು ಹೆಲ್ಪ್ ಇಲ್ಲ ಏನೂ ನಡೆಯೋದೇ ಇಲ್ಲ ನನಗೆ. ಇವತ್ತು ಗೈಸ್ ಫೈನಲಿ ಆಫೀಸಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ 2 ಗಂಟೆ ಜರ್ನಿ ಆಗಿದೆ ನನಗೆ. ನನ್ನ ಕ್ಯಾಮ್ರಾ ಸ್ವಲ್ಪ ಏನೋ ಆಗಿಬಿಟ್ಟಿದೆ ಅನಿಸುತ್ತೆ. ಏನಂದರೆ ನಾನು ಆಫೀಸ್ ಮುಗಿಸಿ ಸ್ವಲ್ಪ ನನ್ನ ತಮ್ಮ ಹತ್ರ ಹೋಗೋಣ ಅಂತಿದ್ದೀನಿ. ಬಿಕಾಸ್ ನನಗೆ ಸ್ವಲ್ಪ ಕೆಲಸ ಇದೆ ಅವನ ಹತ್ರ. ಏನಂದರೆ ನಂದು ಹೆಲ್ಮೆಟ್ ಫುಲ್ ಆಗಿಬಿಟ್ಟು ಮೇಲೆ ಕಳಿಸ್ತಾ ಇದ್ದಾರೆ ಇವಾಗ, ಅಂದರೆ ಮೇಲೆ ಹೋಗಿ ಅಂತ ಹೇಳಿ ಅಂತ. ಸೊ ಅಷ್ಟೊಂದು ಜನ ಪಾಪ ಆಫೀಸಿಗೆ ಬರ್ತಿದ್ದಾರೆ ನೋಡಿ. ಅಲ್ಲೊಂದು ಕಾರ್ ಬರ್ತಿದೆಯಲ್ಲ, ಅದು ಮೇಲಿಂದ ಬರ್ತಾ ಇದೆ. ನಾನು ಬರೋಕ್ಕೆ ಒದ್ದಾಡ್ತೀನಿ. ಆ್ಯಕ್ಚುಲಿ ನಾನು ಡೈಲಿ ಬರೋಲ್ಲ, ಬಟ್ ಅವ್ರು ಹೇಳಿದಾಗ ನಾನು ಬರಬೇಕು. ಸೊ ಬರಬೇಕಾದ್ರೆ ಯಾಕಪ್ಪ ಬರ್ತೀನಿ ಅನಿಸುತ್ತೆ. ತುಂಬ ದೂರ ಬ್ಯಾಕ್ ಪೇನ್ ಬಂದುಬಿಡುತ್ತೆ ಬರೋ ಟೈಮಲ್ಲಿ. ಸೊ ಬೇಜಾರು ಬಂದುಬಿಡುತ್ತೆ. ಇದು ನೋಡಿ, ಯಾರಾದರೂ ಕ್ಲೈಂಟ್ ಬಂದರೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಬಿಕಾಸ್ ಇದು ತುಂಬ 50 ಎಕರ್ಸಲ್ಲಿದೆ ಆಫೀಸ್. ಸೊ ಅವ್ರು ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಆಗಲ್ಲ. ಏನಂದರೆ ನಾನು ಇವತ್ತು ಆಫೀಸ್ ಮುಗಿಸಿ ಬೇಗ ಸ್ವಲ್ಪ ನನ್ನ ತಮ್ಮ ಹತ್ರ ಹೋಗೋಣ ಅಂತಿದ್ದೀನಿ. ಬಿಕಾಸ್ ನಂದು ಹೆಲ್ಮೆಟ್ ಹಾಳಾಗ್ಬಿಟ್ಟಿದೆ. ಸೊ ನಾನು ಹೆಲ್ಮೆಟ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಜೊತೆಗೇನೆಂದರೆ ಈ ವಾಚ್ ಇದನ್ನು ಸ್ವಲ್ಪ ಚೇಂಜ್ ಮಾಡಿಸೋಣ ಅಂತಿದ್ದೀನಿ. ಸೊ ಟೈಟಾನ್ ಶೋರೂಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅವನ್ನ ಕರ್ಕೊಂಡು ನೋಡೋಣ ಎಷ್ಟು ಕೆಲಸ ಮಾಡ್ತೀನಿ ಅಂತ. ಅದಾದಮೇಲೆ ಲೆನ್ಸ್ ಗಾರ್ಡ್ಗೆ ಹೋಗೋಣ ಅಂತಲೂ ಇದ್ದೀನಿ. ಬಿಕಾಸ್ ನನಗೆ ಕಂಪ್ಯೂಟರ್ ಕ್ಲಾಸಸ್ ಬೇಕಿತ್ತು. ಜೊತೆಗೆ ಏನಪ್ಪ ಸನ್ ಗ್ಲಾಸಸ್ ಬೇಕಿತ್ತು. ಒಂದು ನಾನು ಯೂಸ್ ಮಾಡ್ತಿರೋದು ಇವಾಗ 100 ರೂಪಾಯಿದು. ಅದು ಕಣ್ಣಿಗೆ ಒಳ್ಳೆಯದಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಫುಲ್ ಗಿಡಗಳನ್ನ ಹೆಂಗೆ ಬೆಳೆಸ್ಬಿಟ್ಟಿದಾರಪ್ಪ, ಸಖತ್ತಾಗಿ ಬೆಳೆಸಿದ್ದಾರೆ. ಸೊ ಒಂದು ಕೆಲಸ ಲೆನ್ಸ್ ಕಾರ್ಟ್, ನೆಕ್ಸ್ಟ್ ಕೆಲಸ ವಾಚ್ ಸರಿ ಮಾಡಿಸ್ಬೇಕು, ಆಮೇಲೆ ಹೆಲ್ಮೆಟ್ ಇಸ್ಕೋಬೇಕು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬೇಗ ಹೊರಡಬೇಕು. ನನಗೇನಂದರೆ ಬೇಗ ಬೇಗ ಮನೆಗೆ ಹೋಗ್ಬಿಡ್ಬೇಕು. ನನಗದೇನೋ ಒಂದು ಅಭ್ಯಾಸ ಅನಿಸುತ್ತೆ. ಸೊ ಬನ್ನಿ ಫಸ್ಟ್ ಕೆಲಸ ಮಾಡೋಣ. ಸೊ ಬಂದೆ. ನಂದಿರೋದು 6th ಫ್ಲೋರ್. ನನಗೊಂದು ಪ್ಲೇಸ್ ಬೇಕು ಎಕ್ಸ್ಟ್ರಾ, ಬಟ್ ಸಿಗ್ತಾ ಇಲ್ವಲ್ಲ. ಸೊ ಗೈಸ್ ಬೇಗ ಬಂದಿದ್ದಕ್ಕೂ ಏನೋ ಗೊತ್ತಿಲ್ಲ, ತುಂಬ ತಲೆನೋವ್ತಾ ಇತ್ತು. ಸೊ ಹಾಗಾಗಿ ಒಂದು ಟೀ ತಗೊಳ್ಳೋಣ ಅಂತ ಬಂದೆ. ಆಮೇಲೆ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್. ಇವತ್ತು ನನಗೆ ವಾರ ಸೋಮವಾರ, ಅದಕ್ಕೆ ವೆಜ್ ಪಪ್ಸ್ ತೊಗೊಂಡೆ. ಆ್ಯಕ್ಚುಲಿ ಇಲ್ಲಿ ಯಾರೂ ಇಲ್ಲ, ಜಾಸ್ತಿ ಜನ. ಇದು ತುಂಬ ದೊಡ್ಡ ಏರಿಯಾ. ಅಂದರೆ ಇಲ್ಲಿ ನಾನು ಇವಾಗ ತೊಗೊಂಡಿದ್ದು ಜಸ್ಟ್ ಬೇಕ್ರಿ ಐಟಮ್ಸ್ ಏನಿದೆ, ಡೋನಟ್ಸು, ಆಮೇಲೆ ಕೇಕು, ಡ್ರೈ ಕೇಕ್ ಅದೆಲ್ಲ ಸಿಗುತ್ತೆ. ಅದನ್ನು ತೊಗೊಳಕ್ಕಂತ ಬಂದೆ. ಇನ್ನು ಊಟದೆಲ್ಲ ಮೆನು ಸ್ಟಾರ್ಟ್ ಆಗಿಲ್ಲ. ಬಿಕಾಸ್ ಅದೆಲ್ಲ ಅವರು ಓಪನ್ ಮಾಡೋದೇ 1 PM ಹಂಗೆ. ಸೊ ಈ ಕಡೆ ಕೂಡ ಇದೆ ಆ್ಯಂಡ್ ಅಲ್ಲೂ ಕೂಡ ಇದೆ ಎಲ್ಲಾನು. ಈ ಚೇರ್ಸ್ ನೋಡಿ ಎಷ್ಟು ಸಖತ್ತಾಗಿದೆ, ಚೇರ್ ಮತ್ತು ಟೇಬಲ್. ಆ್ಯಕ್ಚುಲಿ ಇಲ್ಲಿ 3 to 4 ವೆರೈಟೀಸ್ ಆಫ್ ಚೇರ್ಸ್ ಎಲ್ಲ ಇಟ್ಟಿದ್ದಾರೆ. ಈ ಕಡೆ ಬಂದರೆ ಬೆಂಚ್ ಇದೆ. ಮತ್ತೇನೆಂದರೆ ಏನೋ ಚಿತ್ರ ಬಿಡಿಸಿದ್ದಾರೆ ನೋಡಿ. ಆಮೇಲೆ ಹಿಂಗೆ ಮುಂದೆ ಹೋದರೆ ಅಲ್ಲಿ ಊಟದ ಹಾಲ್ ಇದೆ. ಸೊ ಮೇಲ್ಗಡೆನೂ ಊಟದ ಹಾಲ್ ಇದೆ. ಈ ಥರ ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ನಾನಿದ್ದಿದ್ದು ಅಲ್ಲಿ, ಇವಾಗ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಫಸ್ಟ್ ತಿನ್ನೋಣ ಬನ್ನಿ ಗೈಸ್. ನಮ್ಮ ಆಫೀಸಲ್ಲಿ ಏನಂದರೆ ನಾವೇನು ಯೂಸ್ ಮಾಡ್ತೀವೋ ಅದನ್ನು ನಾವೇ ವಾಪಸ್ ಇಡಬೇಕು.
ಸೊ ಅದಕ್ಕೇ ಒಂದು ಡೆಡಿಕೇಟೆಡ್ ಪ್ಲೇಸ್ ಇದೆ. ಇವಾಗ ಅಲ್ಲಿಗೆ ಹೋಗಿ ಇಡ್ತಾ ಇದ್ದೀನಿ. ಒಳಗೂ ಕೂಡ ಗಿಡಗಳನ್ನ ಬೆಳೆಸಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿದೆ. ಇದು ಇನ್ನೊಂದು ಏರಿಯಾ, ಬಟ್ ಅದು ಟೀ ಕಾಫಿ ಎಲ್ಲ ಸಿಗಲ್ಲ, ಜಸ್ಟ್ ಊಟ ಮಾತ್ರ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಫುಲ್ ಲೈಟಿಂಗ್ ಸಖತ್ತಾಗಿರುತ್ತೆ. ಇಲ್ಲಿಂದ ಹೊರಗೆ ಹೋಗ್ಬೋದು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಗಿಡಗಳನ್ನ ಬೆಳೆಸಿದ್ದಾರೆ ಎಲ್ಲ ಕಡೆ. ಆಫೀಸಿಗೆ ಬಂದರೆ ಚೆನ್ನಾಗಿರುತ್ತೆ, ಬಟ್ ಏನಂದರೆ ಕಲೀಗ್ಸ್ ಇರಬೇಕು. ನನಗೆ ಯಾರೂ ಕಲೀಗ್ಸ್ ಇಲ್ಲ. ನನ್ನ ಕಲೀಗ್ಸ್ ಎಲ್ಲ ಪುಣೆ, ಹೈದ್ರಾಬಾದ್ ಅಲ್ಲಿ ಎಲ್ಲರೂ ಇದ್ದಾರೆ. ಸೊ ಹಾಗಾಗಿ ಬೇಜಾರಷ್ಟೆ. ಇಲ್ಲಿ ನೋಡಿ ಏನೇನೋ ಬೆಳೆಸ್ಬಿಟ್ಟಿದ್ದಾರಪ್ಪ, ಫುಲ್ ವೆರೈಟಿ ಸಖತ್ತಾಗಿದೆ. ಇವಾಗ ಸ್ವಲ್ಪನಾದರೂ ಕೆಲಸ ಮಾಡೋಣ ಅಂತ ಹೊರಟೆ. ಬಿಕಾಸ್ ನಾನು 1 ಗಂಟೆಗೆ ನನಗೆ ಒಂದು ಮೀಟಿಂಗ್ ಇದೆ. ಅದನ್ನು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮತ್ತೆ ವಾಪಸ್ ಮನೆಗೆ ಹೋಗಬೇಕು. ಸಾರಿ, ಇವತ್ತು ನಂಗೆ ತುಂಬ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ತುಂಬ ದೂರ ಆ್ಯಕ್ಚುಲಿ ನನಗೆ. ಅಯ್ಯಪ್ಪ, ಹೋಗೋಕ್ಕೆ ಬರೋಕ್ಕೆ ನಂಗೆ ತುಂಬ ಬೇಜಾರಾಗುತ್ತೆ. 2 ಗಂಟೆ ಬೈಕಲ್ಲೇ ಕೂತ್ಕೊಂಡಿರ್ತೀನಿ. ಫುಲ್ ಬೆನ್ನು ಬಂದುಬಿಟ್ಟಿದೆ ನನಗೆ. ಗೈಸ್, ಈಗ ಟೈಮ್ ಬಂದು 1:15. ನಾನು ಊಟ ಮಾಡಿಕೊಂಡು ಹೊರಟೆ. ಆಫೀಸಿಗೆ ಬರೋದು ಏನಕ್ಕೆ ಅಂದರೆ ಊಟ ಮಾಡೋಕ್ಕೆ, ವಾಶ್ರೂಮ್ ಯೂಸ್ ಮಾಡೋಕ್ಕೆ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ನಾನು ಇವಾಗ ಟೈಟಾನ್ ಶೋರೂಮ್ಗೆ ಹೋಗಬೇಕು. ಬಿಕಾಸ್ ನಾನು ಹೇಳಿದೆ ಅಲ್ಲ, ನಂದು ವಾಚ್ ಇದನ್ನು ಸ್ವಲ್ಪ ಚೇಂಜ್ ಮಾಡಿಸೋಣ ಅಂತ ಇದ್ದೀನಿ. ಗೊತ್ತಿಲ್ಲ ಅಲ್ಲಿ ಸಿಗುತ್ತೆ ಅಂತೇಳಿ. ಅವರು ಫಾಸಿಲ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ವಾಚ್ನ ಒಂದ್ಸರಿ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಹೊರಟಿದ್ದೀನಿ. ಅಲ್ಲಿ ಏನಾದರೂ ವರ್ಕ್ ಆಗುತ್ತಾ ನೋಡೋಣ ಅಂತ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಹತ್ರ ಒಂದು ಜೀನ್ಸ್ ಇದೆ. ಸೊ ಇನ್ನೊಂದು ತೊಗೊಳ್ಳೋಣ ಬ್ಲೂ ಕಲರ್ದು ಅಂತ. ಗೊತ್ತಿಲ್ಲ, ಎಲ್ಲನೂ ನನ್ನ ತಮ್ಮನ ಮೇಲೆ ಡಿಪೆಂಡ್. ಅವನು ಬಂದರೆ ಹೋಗ್ತೀನಿ, ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ವಾಪಸ್ ಬರ್ತೀನಿ. ಸೊ ಕೆಲವೊಬ್ಬರು ಇವಾಗಲೂ ಆಫೀಸಿಗೆ ಬರ್ತಾರೆ, ಇನ್ನು ಕೆಲವೊಬ್ಬರು ಇವಾಗ ಹೋಗ್ತಾ ಇದ್ದಾರೆ. ಸೊ ಏನಂದರೆ ನಮಗೆ ಟೈಮಿಂಗ್ಸ್ ಎಲ್ಲ ಇಲ್ಲ, ರಿಪೋರ್ಟ್ ಮಾಡಬೇಕಷ್ಟೆ, ಬಂದುಬಿಟ್ಟು ವಾಪಸ್ ಹೋದರೆ ಆಯಿತು ಆ ಥರ. ನಾನು ಇವತ್ತೇ ಇಷ್ಟೊತ್ತಿದ್ದು ಬಿಕಾಸ್ ನನ್ನ ತಮ್ಮ ಸಿಗ್ತೀನಿ ಅಂತ ಹೇಳ್ದ. ಸೊ ಹಂಗಾಗಿ, ಇಲ್ಲಾಂದರೆ 5-10 ನಿಮಿಷ ಇದ್ಬಿಟ್ಟು ಹೋಗ್ಬಿಡ್ತೀನಿ. ನನಗೆ ಮನೆ ತುಂಬ ಕಂಫರ್ಟಬಲ್ಲು, ನಾನು ಮನೆಯಲ್ಲೇ ಇರಬೇಕು ಯಾವಾಗಲೂ. ಸೊ ಹಂಗಾಗಿ ಇವಾಗ ಹೊರಟಿದ್ದೀನಿ ಗೈಸ್. ಬೇಗ ಅಲ್ಲೋಗಿ ನಾನು ಅಲ್ಲಿಂದ ಮತ್ತೆ ಮನೆಗೆ ಹೋಗ್ಬಿಡ್ಬೇಕು. ಸೊ ಆದಷ್ಟು ಬೇಗ ನಾನು ರೀಚ್ ಆಗಬೇಕು, ಇಲ್ಲಾಂದರೆ ಸಕ್ಕ ತಲೆನೋವು ಬಂದುಬಿಡುತ್ತೆ. ಆಲ್ರೆಡಿ ತಲೆ ನೋವ್ತಾ ಇದೆ, ಯಾಕೋ ಗೊತ್ತಿಲ್ಲ. ಇವತ್ತು ಆಗ್ತಾ ಇದೆ, ಅದು ಯಾಕಂತ ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ನಾನು ರೀಚ್ ಆಗಿದ್ದೀನಿ. ಅಂದರೆ ಎಲ್ಲಿ ಬರುತ್ತೆ ಇದು, ಆರ್ಕೆರೆ ಸೆಂಟ್ರಲ್ ಮಾಲ್ ಇದೆ, ಅದ್ರ ಪಕ್ಕನೇ ಇದೆ. ಸೊ ಏನಂದರೆ ನಿಮಗೇನಾದರೂ ವಾಚ್ಗೆ ಹೊಸ ಥರ ಏನಾದರೂ ಮಾಡಿಸ್ಬೇಕು ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರನ್ನ. ನನಗೂ ಗೊತ್ತಿಲ್ಲ, ನೋಡೋಣ ಒಂದ್ಸರಿ. ಹೀಲಿಯೋಸ್ ಏನಂತೀರಾ, ಹೀಲಿಯೋಸ್, ಅದರಲ್ಲಿ ಆ್ಯಕ್ಚುಲಿ ತುಂಬ ಬ್ರ್ಯಾಂಡ್ಸ್ ಇದೆ. ಫಾಸಿಲ್ ಇದೆ, ಮೈಕೆಲ್, ಏನೋ ಗೆಸ್ಸು, ಟೈಟಾನ್ ಎಲ್ಲನೂ ಇದೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಟೈಟಾನ್ ವರ್ಲ್ಡ್ ಹೀಲಿಯೋಸ್. ಸೊ ಇಲ್ಲಿ ಬಂದಿದ್ದೀವಿ, ನೋಡೋಣ ನಂದು ಈ ವಾಚ್ನ ಹೆಂಗೆ ಚೇಂಜ್ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನನಗೆ ಯಾವ ಥರ ಬೇಕು ಗೊತ್ತಾ, ಈ ಥರ
ಚೆನ್ನಾಗಿದೆ ಫಾಜಿಲ್ದು. ಇದು ಫಾಜಿಲ್ದು ಎಲ್ಲನೂ ಚೆನ್ನಾಗಿದೆ. ಬೆಲ್ಟ್ ವಿತೌಟ್ ಬೆಲ್ಟ್ ಇದೆಲ್ಲನೂ ನಾರ್ಮಲ್. ಸೊ ನನ್ನ ವಾಚ್ ಬಂದುಬಿಟ್ಟು ಫಾಜಿಲ್. ನಾನು ಫಾಜಿಲ್ ಅಂದರೆ ಈ ಥರ ಯಾವುದಾದ್ರೂ ಚೈನ್ನ ಟ್ರೈ ಮಾಡ್ಬೋದು. ಓಕೆ, ನೋಡೋಣ ಯಾವ ಚೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಚೆನ್ನಾಗಿದೆ ಮತ್ತು ಇದನ್ನು ತುಂಬ ಚೆನ್ನಾಗಿದೆ. ಗೊತ್ತಿಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ. ನೋಡೋಣ ಗೈಸ್. ದುಡ್ಡು ಬರ್ಬೇಕು ತಾನೆ, ಎಕ್ಸ್ಟ್ರಾ ಇನ್ಕಮ್. ಇದು ಫಾಜಿಲ್ದಲ್ವಾ? ಫಾಜಿಲ್ದು ಸಿಗಲ್ವಾ? ತರಿಸಿ ಕೊಡಲ್ಲ ನೀವು? ತರಿಸಿ ಕೊಡಲ್ಲ? ಇಲ್ಲ, ನಾನು ಸುಮಾರು ಕಡೆ ಕಾಲ್ ಮಾಡಿ ಕೇಳಿದೆ, ಎಲ್ಲರೂ ಅದೇ ಹೇಳಿದ್ರು. ಇದು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಬಟ್ ಕಲರ್ ಹೋಗುತ್ತೆ. ಕಲರ್ ಅಂದರೆ ನಾನು ಡೈಲಿ ಹಾಕಲ್ಲ, ಇದು ನೆಕ್ಸ್ಟು ಎತ್ತಿಟ್ಬಿಡ್ತೀನಿ. ಚೆನ್ನಾಗಿದೆ ಅಲ್ಲ ಗೈಸ್? ನಾನು ಟೈಟಾನ್ ವರ್ಲ್ಡ್ಗೆ ಬಂದೆ. ಸೊ ಅವರು ಬೇರೆ ಹಾಕ್ಕೊಡ್ತೀನಿ ಅಂದರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಬ್ಬರು ಅಲ್ಲ, ನನಗೋಸ್ಕರ ಇವನು ವೆಯ್ಟ್ ಮಾಡ್ತಾ ಇದ್ದಾನೆ. ನಾನು ಹೆಲ್ಮೆಟ್ ಇಲ್ಲ, ಸೊ ನನಗೋಸ್ಕರ ಒಂದು ಹೆಲ್ಮೆಟ್ ತೊಗೊಂಡು ಬಂದಿದ್ದೇನೆ. ಇದಲ್ಲ, ಅದು ಬೇರೆ. ಅದು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಒಂದು ಬ್ಯಾಗ್ ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ಯಾವುದು ಕಂಪ್ನಿ? ಇದು ಚೆನ್ನಾಗಿದೆಯಲ್ಲ ಬ್ಯಾಗ್, ಅದಕ್ಕೆ. ಇಂಥದ್ದು ಫುರ್ಜಾಡ. ಸೊ ನಾವು ಹೊಡ್ಕೊಂಡಾದ್ಮೇಲೆ ಮತ್ತೆ ಸಿಕ್ಕಿದ್ವಿ. ಇದು ನೆಕ್ಸ್ಟ್ ಮತ್ತೆ ಸಿಗ್ತಾ ಇರೋದು. ಇವನು ನೋಡಿ ಡೈಲಿ ಹಿಂಗೆ ಫಾರ್ಮಲ್ಸ್ ಹಾಕೊಂಡು ರೆಡಿ ಆಗ್ತಾನೆ, ಫುಲ್ ಸ್ಮಾರ್ಟಾಗಿ. ಯಾಕೋ ಕಾಲಲ್ಲಿಲ್ಲ, ಮೇ ಬಿ ಕಾಲ್ ಇರೋದಕ್ಕೇನೆ ಇದು ಹಾಕ್ಕೊಂಡೇ ಇರ್ತೀನಿ ಯಾವಾಗಲೂ. ಬ್ಲಾಗ್ ನೋಡಿದ್ಯಾ? ಅದೇ ನಮ್ಮಿಬ್ರು ಜಗಳದ್ದು. ಆಲ್ರೆಡಿ ನೋಡಾಯ್ತು ಎಲ್ಲರೂ. ನಾನು ಇವಾಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ನನಗೆ ಹೇಳಿದ್ದೆ ಹಾಕಿದ ತಕ್ಷಣ ನೋಡು ಅಂತ, ನೀನು ನೋಡಿಲ್ಲ. ಮನು ಅಲ್ಲೋಡು, ಅಲ್ಲೊಂದು ಬೈಕ್ ಇದೆ, ಸಖತ್ತಾಗಿದೆ. ಅಲ್ಲಿ ಅದು ಕೊಡ್ಸಾ? ಚೆನ್ನಾಗಿದೆಲ್ಲ. ಗೈಸ್ ಇವಾಗ ಇಲ್ಲಿಂದನೇ ಕೆಲಸ ಮಾಡ್ತಾ ಇದ್ದೀನಿ. ಗೈಸ್ ವರ್ಕಿಂಗ್ ಮೋಡ್ ಆನ್ ಆಗಿದೆ. ಅವ್ನು ನೋಡಿ ಕಾಲ್ ಸ್ಟಾರ್ಟ್ ಆಯಿತು. ನಾನು ಹೇಳ್ದೆ ಎಲ್ಲ ಅವ್ನು ಯಾವಾಗಲೂ ಕಾಲಲ್ಲಿ ಇರ್ತಾನೆ ಅಂತ ಹೇಳಿ. ಸೊ ಕಾಲಲ್ಲಿ ಮಾತಾಡ್ತಾನೆ ಇರ್ತಾನೆ. ಏನಂದರೆ ವಾಚ್ನ ರೆಡಿ ಮಾಡೋಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬೇಕು ಅಂತ ಹೇಳಿದ್ರು. ಸೊ ನನ್ನ ಕೆಲಸ ಬೇರೆ ಮಧ್ಯದಲ್ಲಿ ಹೊರಟು ಬಂದುಬಿಟ್ಟಿದ್ದೆ, ಹಂಗಾಗಿ ಮತ್ತೆ ಲಾಗಿನ್ ಆಗಿದ್ದೀನಿ. ಇವಾಗ ಇಸ್ಕೊಂಡು ಹೋಗಬೇಕು. ಬಟ್ ಸಖತ್ತಾಗಿದೆ ಬೆಲ್ಟ್, ಅದು ಸಿಂಪಲ್ ಬೆಲ್ಟ್. ಗೈಸ್ ನಂದು ವಾಚ್ ರೆಡಿ ಆಯಿತು. ನಿಮಗೆ ಗೊತ್ತಾ, ನಾನು ಇದನ್ನ ಹಾಕ್ಸೋಕ್ಕೆ ಎಷ್ಟು ಸರ್ವಿಸ್ ಸೆಂಟರ್ಗೆ ಕಾಲ್ ಮಾಡಿದ್ದೀನಿ ಟೈಟಾನ್ ಅವ್ರದ್ದು. ಎಲ್ಲರೂ ಹೇಳ್ತಿದ್ದೀನಿ ಅಂದರೆ ನಾವು ಎಕ್ಸ್ಟ್ರಾ ಚೈನ್ ಹಾಕ್ಕೊಡಲ್ಲ. ಸೊ ನಿಮ್ಮ ಹತ್ರ ಏನಾದ್ರು ತೊಗೊಂಡು ಬನ್ನಿ, ಬೇಕಾದರೆ ಸರ್ವಿಸ್ ಮಾಡಿಕೊಡ್ತೀವಿ, ಇಲ್ಲಾಂದರೆ ನಮ್ಮ ಹತ್ರ ಇರೋ ವಾಚ್ ಮಾತ್ರ ತೊಗೊಳ್ಳಿ ಅಂತೇಳಿ. ಬಟ್ ಇಲ್ಲಿ ಮಾತ್ರ ಲೈಕ್ ಕರ್ಕೆರೆ ಹಿಲಿನಿಯೋಸ್ ಏನದು ಮರ್ತೋಯ್ತು ನನಗೆ, ಅಲ್ಲಿ ಮಾತ್ರ ಹೇಳಿದ್ರು ಮ್ಯಾಮ್ ನಮ್ಮ ಹತ್ರನೂ ಚೈನ್ ಇದೆ, ನಿಮಗೆ ಹಾಕ್ಕೊಡ್ತೀವಿ ಅಂತ ಹೇಳಿ. ಬಟ್ ಸಖತ್ತಾಗಿ ಬಂದಿದೆ ವಾಚ್ ಮಾತ್ರ. ಸೊ ಅಂದಮೇಲೆ ಡೈಲಿ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ತುಂಬ ದುಡ್ಡು ಮತ್ತೆ ಹಾಕಿದ್ದೀನಿ ಇವಾಗ. ಸೊ ಹಾಗಾಗಿ ಬಟ್ ಔಟ್ಪುಟ್ ಮಾತ್ರ ಸಖತ್ತಾಗಿತ್ತು ಗೈಸ್. ನಿಮಗೂ ಏನಾದ್ರು ಸರ್ವಿಸ್ ಬೇಕಿದ್ರೆ ಈ ಥರ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಗೈಸ್ ನನ್ನ ವಾಚ್ ರೆಡಿ ಆಯಿತು. ಸೊ ಇವಾಗ ಹೊರಟೆ. ಇದನ್ನು ಮಾಡ್ಸೋಕ್ಕೆ ತುಂಬ ಟ್ರೈ ಮಾಡಿದ್ದೀನಿ. ಸೊ ಫೈನಲಿ ಆಯಿತು. ಇವಾಗ ಮನೆಗೆ ಹೋಗ್ಬೇಕಷ್ಟೇ. ಇವತ್ತು ಸ್ವಲ್ಪ ಇದಾಗ್ಬಿಟ್ಟಿದೆ. ನಂಗೆ ಇದೇ ಥರದೇ ಬೇಕಿತ್ತು. ನಂತರ ಇದೇ ಇದ್ದಿದ್ದು ನೋಡಿ, ನನಗೊಂದು ಫ್ರೀಯಾಗಿ ಹೆಲ್ಮೆಟ್ ಸಿಕ್ತು. ಮಜಾ ಅಲ್ಲ? ನನ್ನ ಹತ್ರ ಹೆಲ್ಮೆಟ್ ಇದೇ ಇದ್ದಿದ್ದು, ಕಳೆದೋಗ್ಬಿಟ್ಟಿತ್ತು. ಸೊ ಅವಾಗ ಇದೇ ಥರ ಸಿಕ್ತು. ಯಪ್ಪ, ಈ ವಾಚಿಗೆ ಹಾಕ್ಸಕ್ಕೆ ಅದು ಎಷ್ಟು ದಿನ ಓಡಾಡಿದ್ದೀನೋ. ಫೈನಲಿ ಕೆಲಸ ಆಯಿತು. ನಿಮ್ಗೇನಾದರೂ ವಾಚ್ ಸರ್ವಿಸ್ ಬೇಕಂದರೆ ಅರ್ಕೆರೆಯಲ್ಲಿ ಇಲಿಯೋಸ್ ಬೈ ಟೈಟಾನ್ ಅಂತ ಇದೆ. ಸೊ ಅಲ್ಲಿ ಬನ್ನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅವ್ರ ಸರ್ವಿಸು, ಮತ್ತು ಅಫೋರ್ಡಬಲ್ ರೇಂಜ್ ಇದೆ, ಏನು ತುಂಬ ಇಲ್ಲ. ನನಗೆ ಇದಕ್ಕೆ ಅವರು ತೊಗೊಂಡ್ರು ಅಷ್ಟೇ. ನಾನು ಅದಕ್ಕೂ ಆಫರ್ ಕೇಳಿದೆ. ಅವರು ವಾಚ್ ಅಲ್ಲಿ
ವಾಚ್ ತೊಗೊಳ್ಳಿ ಆಫರ್ ಕೊಡ್ತೀವಿ ಅಂದರು. ಸೊ ಕೆಲಸ ಆಯಿತು. ಇವಾಗ ಜ್ಯೂಸ್ನ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನನ್ನ ತಮ್ಮ ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಇವ್ರು ತೊಳಿತಾರ ಇದನ್ನ. ಏನಂದರೆ ನಾನು ವಾಚ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೆ. ವಾಚ್ಗೆ ಅದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿ. ಸೊ ಅವ್ರೇನು ಹೇಳಿದ್ರು, ನಿಮ್ಮ ಸ್ಕ್ರೀನೇ ಒಡೆದೋಗಿದೆ ಅಂತೇಳಿ. ಬಟ್ ನಾನು ಅವ್ರಿಗೆ ಹೇಳಿದೆ, ಇಲ್ಲ ಸ್ಕ್ರೀನ್ ಗಾರ್ಡ್ ಹೋಗಿದೆ ಅಂತೇಳಿ. ಸೊ ಅದನ್ನು ಚೆಕ್ ಮಾಡಿಸೋಣ ಅಂತೇಳಿ ಇನ್ನೊಂದು ಕಡೆ ಬಂದೆ. ಬಿಕಾಸ್ ಅವ್ರ ಹತ್ರ ಸ್ಕ್ರೀನ್ ಗಾರ್ಡ್ ಇರಲಿಲ್ಲ ಅಂತೆ. ಸೊ ಇನ್ನೊಂದು ಕಡೆ ಬಂದು ಹಾಕಿಸ್ದೆ. ಈಗ ನೋಡಿ ಗೈಸ್, ನನ್ನ ವಾಚ್ ಲುಕ್ಕೇ ಬೇರೆ ಥರ ಇದೆ. ಯಪ್ಪ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ನಂಗೆ ಈ ಥರ ಬೆಲ್ಟ್ ತುಂಬ ಇಷ್ಟ ಆಗಿತ್ತು. ಸೊ ಅದನ್ನೇ ಹಾಕ್ಸ್ಕೊಂಡೆ. ಈವನ್ ಸ್ಕ್ರೀನ್ ಗಾರ್ಡ್ ಕೂಡ ಹಾಕ್ಸ್ದೆ ಹೊಸದು. ಏನು ಹಚ್ಕೋತಿದ್ಯಾ ತರ್ಸು? ಏನದು ಏನದು? ಅದು ಎಣ್ಣೆ ಅಲ್ಲ, ಮಾಯ್ಶ್ಚರೈಸರ್. ಏನು ಹೇಳು? ಮಾಯ್ಶ್ಚರ್ ಮಾಯ್ಶ್ಚರ್. ಬಾಯ್ ಮಗಳೇ, ಒಂದು ಉಮ್ಮ ಕೊಡು. ನಂಗೂ ಹಚ್ಚು ಮಗನೇ, ನಂಗೂ ಹಚ್ಚು. ಹಚ್ಚು. ಅದೆಲ್ಲ ಹಚ್ಚಿಟ್ಟಿಯಲ್ಲ ಮಗನ, ಇಲ್ಲೋಡಿಲಿ ಎಲ್ಲ ಆಚೆ ಬಂದಿತ್ತೆ. ನನಗೆ ಮಾಡ್ತೀನಿ ತಡಿ. ಏನಕ್ಕದು? ಏನಕ್ಕೆ ಹಚ್ಕೋಬೇಕು? ಯಾಕೆ ಹಚ್ಕೋತಾ ಇದೆಯಾ? ಏನದು? ಎಣ್ಣೆ ಅಲ್ಲ, ಮಾಯ್ಶ್ಚರೈಸರ್. ಏನು ಹೇಳು? ಹಾಂ, ಮಾಯ್ಚರ್. ಏನದು? ಮಾಯ್ಚರ್, ಕರೆಕ್ಟ್. ಸೊ ಗೈಸ್, ಇವಾಗ ಮನೆಗೆ ಬಂದೆ. ಈಗ ಟೈಮ್ ವಾಚ್ದು ಸ್ಕ್ರೀನ್ ಗಾರ್ಡ್ ಹಾಕ್ಸಿದೆ ಹೊಸದು. ಯಾಕೆಂದರೆ ಸ್ವಲ್ಪ ಒಡೆದೋಗ್ಬಿಟ್ಟಿತ್ತು. ನಾನು ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದೆ ಮುಂಚೆ, ಆನ್ಲೈನೆಲ್ಲ ತರಿಸಿ ಅದು ಒಡೆದೋಗಿತ್ತು. ಸೊ ಸ್ಕ್ರೀನ್ ಗಾರ್ಡ್ ಹಾಕಿದೆ. ಆಮೇಲೆ ಈ ಬೆಲ್ಟ್ ಹಾಕ್ಸಿದೆ. ಆಮೇಲೆ ಈ ಮೊಬೈಲ್ಗೆ ಕವರ್ ಹಾಕ್ಸಿದೆ. ಈ ಕವರ್ ಹೊಸದು ಹಾಕ್ಸಿದೆ. ಆಮೇಲೆ ಇದನ್ನು ಹಾಕ್ಸಿದೆ. ಸೊ ಮತ್ತು ಇಲ್ಲಿ ಫ್ರಂಟಲ್ಲಿ ಡಿಸ್ಪ್ಲೇ ಬರುತ್ತಲ್ಲ, ಸೊ ಅದನ್ನು ಹಾಕಿದೆ. ಇವತ್ತು ಆ್ಯಕ್ಚುಲಿ ತುಂಬ ಖರ್ಚಾಯಿತು ನನಗೆ. ಆದರೆ ಏನು ಮಾಡೋದು, ಅವಾಗ ಹಾಕ್ಸ್ಲೇಬೇಕು, ಇಲ್ಲಾಂದರೆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಮೊಬೈಲ್ದೆಲ್ಲ ಹೋಗ್ಬಿಟ್ಟಿತ್ತು. ಅದು ಯಾವಾಗೋ ಲಾಸ್ಟ್ ಟೈಮ್ ನಾನು ಹಾಕ್ಸಿದ್ದು, ಅದಕ್ಕೆ ಅದನ್ನು ಕೂಡ ಹಾಕ್ಸಿದೆ. ಆಮೇಲೆ ಈ ವಾಚ್ ಆ್ಯಕ್ಚುಲಿ ಸಖತ್ತಾಗಿದೆ. ಇವಾಗ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಂಗೆ ಸಖತ್ ಇಷ್ಟ ಆಯಿತು. ಅಷ್ಟು ದುಡ್ಡು ಕೊಟ್ಟರು ಓಕೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಏನಂದರೆ ಆಫೀಸ್ಗೆ ಹೋಗಿದ್ದೆ. ಹೋಗಿ ಬರೋ ಟೈಮಲ್ಲಿ ಸ್ವಲ್ಪ ಇದೆಲ್ಲ ಈ ವಾಚ್ ಮತ್ತು ಈ ಮೊಬೈಲ್ ಅಂತ ಎಲ್ಲ ಸ್ವಲ್ಪ ಟೈಮ್ ಆಗೋಯಿತು. ಆಮೇಲೆ ಏನಂತಂದರೆ ನನ್ನ ತಮ್ಮ ಸಿಕ್ಕಿದ್ದ. ಸೊ ಅವನ ಜೊತೆ ಸ್ವಲ್ಪ ಟೈಮ್ ಆಯಿತು. ಏನಂದರೆ ನೀವು ಬರೀ ನಮ್ಮ ಜಗಳನ ನೋಡಿದ್ದೀರಾ ಅಲ್ವಾ, ಇದನ್ನು ನೋಡಿ. ಏನಂದರೆ ನನಗೇನು ಎಲ್ಲಿಗೆ ಹೋಗ್ಬೇಕಂದ್ರು ಏನೇ ಬೇಕು ಅಂದರೂ ಅವ್ನು ಬೇಕೇ ಬೇಕು. ಸೊ ಅವ್ನು ಹೆಲ್ಪ್ ಇಲ್ಲ ಏನೂ ನಡೆಯೋದೇ ಇಲ್ಲ ನನಗೆ. ಇವತ್ತು ನನ್ನ ಪಾಪ ಅವ್ನು ಎಷ್ಟು ಬ್ಯುಸಿ ಇರ್ತಾನೆ ಅಂದರೆ, ಕಾಲ್ಸು ನಿಮಗೆ ಗೊತ್ತಿರುತ್ತೆ, ನಾನು ವ್ಲಾಗ್ ನೋಡ್ತಾ ಇದ್ದರೆ ಅವನಿಗೆ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬರ್ತಾನೆ ಇರುತ್ತೆ. ಅಂದರೆ ಅವನು ರಿಸೀವ್ ಮಾಡ್ತಾನೆ ಇರ್ತಾನೆ, ಕಾಲ್ ಬರ್ತಾನೆ ಇರುತ್ತೆ, ಅವ್ನು ರಿಸೀವ್ ಮಾಡ್ತಾನೆ ಇರ್ತಾನೆ. ಸೊ ನಾನು ಕಾಲ್ ಮಾಡಿದ್ರೆ ಯಾವಾಗಲೂ ಎಂಗೇಜ್ ಬರುತ್ತೆ. ಬಿಕಾಸ್ ಅವನಿಗೆ ಕ್ಲೈಂಟ್ ಕಾಲ್ ತುಂಬ ಇರುತ್ತೆ. ಸೊ ಅಷ್ಟು ಬ್ಯುಸಿ ಇದ್ದರೂ ನಾನು ಎಲ್ಲಿಗೆ ಕರೆದು ಬರ್ತಾನೆ ಪಾಪ ನಂಗೆ ಹೆಲ್ಪ್ ಮಾಡೋಕ್ಕೆ. ಸೊ ನೀವು ನಿನ್ನೆ ನನ್ನ ಜಗಳದ ವ್ಲಾಗ್ ನೋಡಿರ್ತೀರ, ಇವಾಗ ನಮ್ಮಿಬ್ಬರ ಪ್ರೀತಿಯ ವ್ಲಾಗ್ ನೋಡಿ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಈ ವಾಚ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಬಟ್ ಇದನ್ನು ಡೈಲಿ ವೇರ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಕಾಸ್ಟ್ಲಿ ಮತ್ತು ಸುಮ್ಮನೆ ದುಡ್ಡು ಹಾಕಬೇಕಾಗುತ್ತೆ. ಎಲ್ಲನೂ ಹೊಸದು ಹಾಕ್ಸಿದ್ದೀನಿ. ಇದನ್ನು ಇಟ್ಬಿಟ್ಟು ನಂದು ರೆಗ್ಯುಲರಾಗಿ ಇನ್ನೊಂದು ವಾಚ್ ಇದೆ, ಅದನ್ನು ಯೂಸ್ ಮಾಡೋಣ ಅಂತಿದ್ದೀನಿ. ಅಷ್ಟೇ ಇನ್ನೇನಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. 5 ಗಂಟೆ, ಇವಾಗ 5:30 ನನ್ನ ಮನೆಗೆ ಬರೋದು. ನನ್ನ ಆಫೀಸಿಂದ ಬರೋಕ್ಕೆ 2 ಅವರ್ ಬೇಕು. ನಾನು ಬೈಕಲ್ಲಿ ಬಂದರೆ, ಅದೇ ಬಸ್ಸಲ್ಲಿ ಬಂದರೆ 3 ಅವರ್ ಬೇಕು. ಸೊ ನಾನು 6 ಅವರು ಬಸ್ಸಲ್ಲಿ ಕಳೀತಾ ಇದ್ದೆ. ಇವಾಗ ಗಾಡಿ ತೊಗೊಂಡೋಗೋದಕ್ಕೆ 4 ಅವರ್ ಬಸ್ಸಲ್ಲಿ ಅಂದರೆ ಗಾಡೀಲಿ ಕಳೀತಾ ಇದ್ದೀನಿ. ಸಖತ್ ಬ್ಯಾಕ್ ಪೇನ್ ಬರುತ್ತೆ, ಆದರೆ ತುಂಬ ಬೆನ್ನು ಮತ್ತು ಏನು ಮಾಡೋದು, ಹೋಗಲೇಬೇಕಲ್ಲ. ಸೊ ಅಷ್ಟಾಗಿ ಇನ್ನೇನಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಇವ್ನು ನೋಡಿ ಹಿಂದೆ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ. ಮಾಡ್ತೀನಿ ತಡಿ, ನಿನಗೆ ಬಂದೆ. ಏನದು? ಎಣ್ಣೆ ಅಲ್ಲ, ಮಾಯ್ಶ್ಚರೈಸರ್. ಏನು? ಯಾಕೆ ಹಚ್ಕೋತಾ ಇದೆಯಾ? ಹಾಯ್ ಮಾಡು ಮಗನೇ, ಹಾಯ್ ಮಾಡು. ಹಾಯ್ ಅನ್. ಹಾಯ್ ಬಾಯ್ ಅನ್. ಹ್ಯಾವ್ ಅ ನೈಸ್ ಡೇ ಅನ್. ಶಿ ಓನ್. ಟಾಟಾ. ಉಮ್ಮ ಕೊಡು, ಫ್ಲೈಯಿಂಗ್ ಕಿಶ್ ಕೊಡು. ಇನ್ನೊಂದು. ಥ್ಯಾಂಕ್ ಯು. ಪೀಚ್ ಅನ್ನು. ಪೀಚ್. ಓಕೆ ಬಾಯ್. 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 ನೋಡು ಮಗನೇ, ಹೊಸದ ಚೆನ್ನಾಗಿದ್ಯಾ? ಚಂದ ಇದೆಯಾ? ಹೇಳಿ ನೀನು.
ಒಪ್ಪ ಚೆನ್ನಾಗಿದೆಯಾ ಕಳ್ಳ ಬಾಯ್ ನಾ ಹೊರಟೆ ಬಾಯ್ ಈಗ ಓದಿತೀನಿ ನಿಂಗೆ ಅದನ್ನ ಇಟ್ಟಿಲ್ಲ ಅಂದರೆ ಮಾಯ್ಶ್ಚರೈಸರ್ನ ಎಷ್ಟೇ ಹಚ್ಕೋತೀಯಾ ನೀ ಆಲ್ರೆಡಿ ಬೆಳ್ಳಗಿದ್ಯಾ ಬಿಡು ನಂಗೆ ಬೇಡ